ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಫ್ರೆಂಡನ್ನ ತೋಟಕ್ಕೆ ಬಂದಿದ್ದೆ. ಇವರಿಲ್ಲಿ ತೆಂಗು ಬೆಳೆದಿದ್ದಾರೆ. ತೆಂಗಿನ ಜೊತೆ ಮಧ್ಯೆ ಬೇರೆ ಬೇರೆ ಕ್ರಾಪ್ ಕೂಡ ಹಾಕ್ತಾರೆ. ಜೋಳ ಅಥವಾ ಅಕ್ಕಿ ಅಂದರೆ ಭತ್ತ ಎಲ್ಲ ಮಾಡ್ತಾರೆ. ಸೊ ಅದನ್ನೇ ಒಂದು ವಿಡಿಯೋದಲ್ಲಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ಇವ್ರದ್ದು ಪ್ಲೇಸು ತಮಿಳ್ನಾಡಲ್ಲಿ ತೆಂಗು ಯಾವಾಗಲೂ ಫೇಮಸ್ ಗೊತ್ತೇ ನಿಮಗೆ. ಸೊ ಇವರು 15 ದಿವಸಕ್ಕೊಂದು ಬಾರಿ ತೆಂಗಿಗೆ ನೀರು ಬಿಡ್ತಾರಂತೆ, ಹಾಸು ನೀರು ಬಿಡ್ತಾರಂತೆ. ಆದರೆ ಗೊಬ್ಬರ ಮಾತ್ರ ವರ್ಷಕ್ಕೆ 4 ಸಲ ಹಾಕ್ತಾರಂತೆ. 4 ಸಲ ಹಾಕ್ಬಿಟ್ಟು ಕಾಯಿ ನೋಡಿದ್ರೆ ನಾರ್ಮಲ್ ಆಗಿದೆ, ಜಾಸ್ತಿ ಏನು ಬಂದಿಲ್ಲ. ಗೊಬ್ಬರದಲ್ಲಿ ಕೂಡ 2 ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ತಾರಂತೆ. ಆ್ಯಂಡ್ 1 ಸಲ ಮೀನು ಮಿಲಮ್ ಅಂತ ಏನೋ ಬೇರೆ ಹಾಕ್ತಾರಂತೆ, ಮೀನಿಂದೇನೋ ಗೊಬ್ಬರ ಇರಬೇಕು. ಮತ್ತೊಂದು ಬಾರಿ ಸಗಣಿ ನೀರನ್ನು ಹಾಕ್ತಾರಂತೆ ತೆಂಗಿನ ಮರಕ್ಕೆ. 4 ಸಲ ಹಾಕ್ತಾರಂತೆ. ಕೆಲವು ಮರಕ್ಕೆ ಚೆನ್ನಾಗಿ ಕಾಯಿ ಬಂದಿದೆ, ಬಟ್ ಕೆಲವು ಮರಕ್ಕೆ ನೋಡಿದ್ರೆ ತುಂಬ ಕಡಿಮೆ ಕಾಯಿ ಇದೆ. ಆದರೆ ಇವರು ಎಲ್ಲದು ಎಳ್ನೀರಿಗೋಸ್ಕರನೇ ಕೊಯ್ಯೋದು, ಕೊಬ್ಬರಿಗೋಸ್ಕರ ಅಂತ ಏನು ಇಡೋಲ್ಲ. ಎಲ್ಲದು ಎಳ್ನೀರಿಗೆ ಅಂತಾರೆ ಕೊಯ್ದು ಮಾರುತ್ತೆ. ಅದಕ್ಕೆ ಸ್ವಲ್ಪ ಕಾಯಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಈ ಥರ ತೆಂಗಿನ ತೋಟದ ಮಧ್ಯೆ ನಾವು ಬೇರೆ ಬೇರೆ ಕ್ರಾಪ್ ಕೂಡ ಹಾಕ್ಕೊಬೋದು, ಜಾಯಿಕಾಯಿ ಮತ್ತು ಮಾವು ಎಲ್ಲ. ಅದನ್ನೇ ಮಾತಾಡ್ತಾ ಇದ್ವಿ ಇವಾಗ. ಸೊ ಅವನು ಮಾವನ್ನ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂದರೆ ಈ ಕಡೆ ಇದೆಯಲ್ಲ, ಆ ಕಡೆ ಅವ್ರದ್ದು ಆಲ್ರೆಡಿ ಮಾವಿನ ಪ್ಲಾಟ್ ಕೂಡ ಇದೆ. ಅದಕ್ಕೆ ಮತ್ತೆ ಮಾವು ಬೇಕಾ ಬೇಡವಾ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಅದಕ್ಕೆ ಈಗ ಮಾವಿನಿಗೆ ಮಾರ್ಕೆಟ್ ಏನು ಇದ್ದೇ ಇರುತ್ತೆ, ಬಟ್ ರೋಗ ಈಗ ಏನಾದ್ರು ಬಂದರೆ ಎಲ್ಲದಕ್ಕೂ ಒಂದೇ ಸತಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾಯಿದ್ದೆ, ಜಾಯಿಕಾಯಿ ಏನಾದ್ರು ಟ್ರೈ ಮಾಡಿ ನಿಮ್ಮ ಕಡೆ ಮಾರ್ಕೆಟ್ ಇದ್ದರೆ ಅಂತ. ಆದರೆ ಇಲ್ಲಿ ತಮಿಳ್ನಾಡಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಜಾಯಿಕಾಯಿ ಆಗತ್ತಾ ಇಲ್ಲ ಅಂತ ಸ್ವಲ್ಪ ಡೌಟ್ ಇದೆ. ಸೊ ಅದಕ್ಕೆ ನೋಡ್ತಾ ಇದ್ದಾರೆ ಅವರು ಅಷ್ಟೇ. ಸೊ ನಿಮ್ಮದು ತೆಂಗಿನ ತೋಟ ಏನಾದ್ರು ಇದ್ದರೆ ಅದಕ್ಕೆ ಏನೇನು ಗೊಬ್ಬರ ಹಾಕ್ತೀರ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ. ಮತ್ತು ಇಂಟರ್ ಕ್ರಾಪ್ ಆಗಿ ಏನೇನು ಬೆಳಿತೀರಾ ಅಂತಲೂ ಸ್ವಲ್ಪ ತಿಳಿಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್.